ಇ ಕಾಮರ್ಸ್ ವೇದಿಕೆಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ವಿಷದ ದತ್ತೂರಿ ಪೂರೈಕೆಗೆ ಬ್ರೇಕ್. ದತ್ತೂರಿ ಪೂರೈಕೆ ಕಂಪನಿಗಳ ಲೈಸೆನ್ಸ್ ರದ್ದು, ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಈಗ ಆದೇಶವನ್ನ ನೀಡಿರೋದು. ವಿಷಕಾರಿ ದತ್ತೂರಿ ಹಣ್ಣು ಅಥವಾ ಬೀಜ ಪೂರೈಕೆ ಈ ಬಗ್ಗೆ ಮೊದಲು ವರದಿ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಈಗ ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನ ನೀಡಿರೋದು. ವಿಷಕಾರಿ ದತ್ತೂರಿ ಹಣ್ಣು ಅಥವಾ ಬೀಜ ಪೂರೈಕೆ ವಿಚಾರ ಈ ಬಗ್ಗೆ ಮೊದಲು ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಸರಬರಾಜುದಾರರ ನೋಂದಣಿ, ಪರವಾನಗಿ ಅಮಾನತು, ಡೆಲಿವರಿ ಆಪ್ಗಳಿಗೆ ಸರ್ಕಾರದಿಂದ ನೋಟಿಸ್. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವಿರುದ್ಧ ಕ್ರಮ. ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನ ನೀಡಿರೋದು. ರಾಜ್ಯ ಆಹಾರ ಸುರಕ್ಷತಾ ಇಲಾಖೆಯಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯ ಕೇಂದ್ರ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಸೂಚನೆ ನೀಡಿರೋದು. ಕೇಂದ್ರದ ಅಂಕಿತ ಅಧಿಕಾರಿಗೆ ರಾಜ್ಯ ಎಫ್ಡಿಎ ಆದೇಶ. ಡೆಲಿವರಿ ಆಪ್ಗಳಿಗೆ ಸರ್ಕಾರದಿಂದ ಈಗ ಈ ವಿಚಾರಗಳ ಬಗ್ಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವಿರುದ್ಧ ಕ್ರಮ. ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಆರೋಗ್ಯ ಇಲಾಖೆ ಯಾವ ರೀತಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಅನ್ನೋದಕ್ಕೆ ಈಗಾಗಲೇ ನಿರಂತರವಾಗಿ ನಾವು ಗಮನಿಸ್ತಾ ಇರೋದು ಒಂದ್ ಕಡೆ. ಆದ್ರೆ ವಿಷಕಾರಿ ದತ್ತೂರಿ ಹಣ್ಣು ಅಥವಾ ಬೀಜ ಪೂರೈಕೆ ಈ ವಿಚಾರವಾಗಿ ಮೊದಲು ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ದತ್ತೂರಿ ಪೂರೈಕೆ ಕಂಪನಿಗಳ ಲೈಸೆನ್ಸ್ ರದ್ದು, ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಕೇಂದ್ರ ಆಹಾರ ಈ ಬಗ್ಗೆ ಮೊದಲು ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸರಬರಾಜುದಾರರ ನೋಂದಣಿ, ಪರವಾನಗಿ ಅಮಾನತ್ತು, ಡೆಲಿವರಿ ಆಪ್ಗಳಿಗೆ ಸರ್ಕಾರ ನೋಟಿಸ್ ಕೊಟ್ಟಿದೆ. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಇದರ ಜೊತೆಗೆ ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು. ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ಈ ಆದೇಶವನ್ನ ಹೊರಡಿಸಿದೆ. ಈ ಮೂಲಕ ಬಿಗ್ ಶಾಕ್ ಎದುರಾಗಿರುವಂತಹದ್ದು ಇ ಕಾಮರ್ಸ್ ವೇದಿಕೆಗಳಿಗೆ. ರಾಜ್ಯದಲ್ಲಿ ವಿಷದ ದತ್ತೂರಿ ಪೂರೈಕೆಗೆ ಬ್ರೇಕ್ ಬಿದ್ದಿದೆ. ದತ್ತೂರಿ ಪೂರೈಕೆ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡಿ ಆದೇಶವನ್ನು ಹೊರಡಿಸಿರೋದು. ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಸರಬರಾಜುದಾರರ ನೋಂದಣಿ, ಪರವಾನಗಿ ಅಮಾನತ್ತು ಮಾಡಿರೋದು, ಡೆಲಿವರಿ ಆಪ್ಗಳಿಗೆ ಸರ್ಕಾರ ನೋಟಿಸ್ ಕೊಟ್ಟಿರೋದು. ಅಮೆಜಾನ್ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಈ ಯಾವೆಲ್ಲ ದತ್ತೂರಿ ಬೀಜಗಳನ್ನು ಪೂರೈಕೆ ಮಾಡ್ತಾ ಇದ್ರೋ ಅಂತದಕ್ಕೆ ಬ್ರೇಕ್ ಹಾಕೋದಲ್ಲದೆ ಕ್ರಮ ಕೂಡ ಕೈಗೊಳ್ಳುವಂತ ಕೆಲಸ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸತ್ತಾರ್ ಈಗ ಫೋನ್ ಸಂಪರ್ಕದಲ್ಲಿ. ಸತ್ತಾರ್, ಏನೆಲ್ಲ ಇದೆ ಆದೇಶದಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹಲೋ ಸತ್ತಾರ್, ಧ್ವನಿ ಕೇಳಿಸ್ತಾ ಇದ್ರೆ ಆದೇಶದಲ್ಲಿ ಏನೆಲ್ಲ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಪ್ರಮುಖವಾಗಿ ಈ ದತುರಾ ಬೀಜ ಇದು ವಿಷಕಾರಿ ಗುಣಲಕ್ಷಣ ಹೊಂದಿರುವಂತಹ ಬೀಜ ಅನ್ನೋ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಈ ಹಿಂದೆನೆ ಸ್ಪಷ್ಟಪಡಿಸಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುರುವಾರದಂದು ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅಂದ್ರೆ ದತುರಾ ಬೀಜದ ವಿಚಾರವಾಗಿ, ಜೊತೆಗೆ FSSAI ಅದರ ಹೆಸರಲ್ಲಿ ಈ ರೀತಿಯಲ್ಲಿ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟ ಮಾಡ್ತಿರುವಂತಹ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಕೂಡ ಗುರುವಾರದಂದು ಒಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಇದೀಗ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿರುವಂತದ್ದು. ಆ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಒಂದಿಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದೆ. ಪ್ರಮುಖವಾಗಿ ಈ ರೀತಿಯಲ್ಲಿ FSI
ಪರವಾನಗಿ ಹೊಂದಿರುವಂತಹ ಕೆಲವೊಂದು ಅದರ ಹೆಸರಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಜೊತೆಗೆ ಇದು ದತ್ತೂರ ಬೀಜಗಳು ವಿಷಕಾರಿ ಅಂಶ ಗೊತ್ತಿದ್ರೂ ಕೂಡ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಮಾರಾಟ ಮಾಡ್ತಿರುವುದು ಸರಿಯಲ್ಲ, ಇದನ್ನು ಈ ಕ್ಷಣವೇ ಸ್ಥಗಿತ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಪತ್ರವನ್ನು ರವಾನೆ ಮಾಡಲಾಗಿದೆ. ಜೊತೆಗೆ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಈ ದತ್ತೂರ ಬೀಜಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಮಾರಾಟ ಮಾಡುವಂತಿಲ್ಲ ಅನ್ನೋ ಸೂಚನೆ ಕೊಟ್ಟಿದ್ರು ಕೂಡ ಆ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ಮಾರಾಟ ಮಾಡ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದೆ. ಮತ್ತೆ ಏನಾದ್ರೂ ನಿಯಮವನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ತಮ್ಮ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಶ್ರೀಪಾದ್, ಈಗ ಸತ್ತಾರ್ ಗಮನಿಸ್ತಾ ಇದೀವಿ, ಆರೋಗ್ಯ ಇಲಾಖೆ ನಿರಂತರವಾಗಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದು ನೋಡ್ತಾ ಇದ್ದೀವಿ. ಹೋಟೆಲ್ಗಳ ಮೇಲೆ ದಾಳಿ ಆಗಿರುವಂತಹ ವಿಚಾರ ಆಗಿರಬಹುದು, ಈಗ ಈ ದತ್ತೂರಿ ಬೀಜಗಳ ಪೂರೈಕೆಗೆ ಬ್ರೇಕ್ ಹಾಕುವಂತಹ ಕೆಲಸ, ಈಗ ಸದ್ಯಕ್ಕೆ ಯಾವ ರೀತಿ ಕಾರ್ಯಾಚರಣೆ ಇತ್ತು, ಏನೆಲ್ಲ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸ ಇಲಾಖೆಯಿಂದ ಆಯಿತು? ಶ್ರೀಪಾದ್, ಮೊದಲ ಹಂತವಾಗಿ ಇದನ್ನು ಎಲ್ಲೆಲ್ಲಿ ಸ್ಟೋರ್ ಮಾಡಿಡಲಾಗಿತ್ತು ಅನ್ನೋ ಸಂಬಂಧಪಟ್ಟ ಹಾಗೆ ಒಂದು ರೇಡ್ ಅನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೊಸಕೋಟೆಯ ಒಂದು ಗೋಡಾಮಿನಲ್ಲಿ ಅಕ್ರಮವಾಗಿ ಶೇಖರಣೆ ಮಾಡಿಟ್ಟಿರುವುದು ಗೊತ್ತಾಗುತ್ತೆ. ಅವತ್ತಿಂದಲೂ ಕೂಡ ಅಂದ್ರೆ ಗುರುವಾರದಂದು ಈ ಒಂದು ರೇಡ್ ಆಗುತ್ತೆ. ಅಲ್ಲಿಂದ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆ ಹಾಕ್ತಾರೆ. ಅಲ್ಲಿರುವಂತಹ ಸಿಬ್ಬಂದಿಯಿಂದ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಈ ಚೈನ್ ಲಿಂಕ್ ಏನಿದೆ, ಯಾವ ರೀತಿಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಈ ಪ್ಲಾಟ್ಫಾರ್ಮ್ಗಳೇ ಅಂದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳೇ ಮಾರಾಟ ಆಗ್ತಿರೋದು ಗೊತ್ತಾಗುತ್ತೆ. ಈ ಹಿನ್ನೆಲೆ ಮೊದಲ ಹಂತವಾಗಿ ಗೋಡಾಮ್ನಲ್ಲಿದ್ದಂತಹ ಅಷ್ಟು ದತ್ತೂರ ಬೀಜಗಳನ್ನು ಅಲ್ಲಿರುವಂತಹ ಬಾಕ್ಸ್ಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಗೋಡಾಮ್ನಲ್ಲಿ ಇದನ್ನು ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ನಂತರ ಅದು ಮಾರಾಟಕ್ಕೆ ಬ್ರೇಕ್ ಹಾಕದಂತ ಅಂದ್ರೆ ಮೊದಲ ಹಂತದ ಯಶಸ್ಸು ಸಿಕ್ಕಂತಾಗುತ್ತೆ. ಇದೇ ಕಾರಣಕ್ಕಾಗಿ ಮೊದಲಿಗೆ ಗೋಡಾಮ್ನಲ್ಲಿ ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಇದು ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಮಾರಾಟ ಆಗ್ತಾ ಇದೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕಲೆ ಆಗ್ತಂತಹ ಸಂದರ್ಭದಲ್ಲಿ ಇದು ನೇರವಾಗಿ ಮಾರಾಟ ಆಗುವಂತಹ ಬದಲು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟ ಆಗ್ತಿರೋದು ಗೊತ್ತಾಗುತ್ತೆ. ಯಾವ ಆನ್ಲೈನ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಮಾರಾಟ ಆಗುತ್ತೆ ಅನ್ನೋದನ್ನ ಕಲೆ ಹಾಕಿ ತದನಂತರ ಅವರಿಗೆ ಇದೀಗ ಒಂದು ಎಚ್ಚರಿಕೆ ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಲ್ಲಿ ಜಾಹೀರಾತನ್ನು ಕೂಡ ತಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕುವಂತಿಲ್ಲ. ಜೊತೆಗೆ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾರಾಟ ಮಾಡುವಂತಿಲ್ಲ. ಮಾತ್ರ ಅಲ್ಲ, ಯಾವುದೇ ರೀತಿಯ ಜಾಹೀರಾತನ್ನು ಕೂಡ ತಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಕೊಡುವಂತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇದೀಗ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸರ್ ಮಾಹಿತಿಯಾಗಿ. ನೋಡಿ, ಇ ಕಾಮರ್ಸ್ ವೇದಿಕೆಗಳಿಗೆ ಈ ಮೂಲಕ ಬಿಗ್ ಶಾಕ್ ಕೊಡುವಂತಹ ಕೆಲಸ ಆರೋಗ್ಯ ಇಲಾಖೆಯವರಿಂದ ಆಗಿದೆ. ರಾಜ್ಯದಲ್ಲಿ ವಿಷದ ದತ್ತೂರಿ ಪೂರೈಕೆಗೆ ಬ್ರೇಕ್ ಹಾಕುವಂತಹ ಕೆಲಸ ಆರೋಗ್ಯ ಇಲಾಖೆಯಿಂದ ಆಗಿರೋದು ಬಹಳ ಮಹತ್ವದ ವಿಚಾರ ಇದು. ಜೊತೆಗೆ ಈ ವಿಚಾರದ ಬಗ್ಗೆ ನಿರಂತರವಾಗಿ ವರದಿಯನ್ನ ಮತ್ತು ಮೊದಲು ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ. ದತ್ತೂರಿ ಪೂರೈಕೆ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡುವಂತಹ ಒಂದು ಮಹತ್ವದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಆಹಾರ ಪರವಾನಗಿ ಅಮಾನತಿಗೂ ಕೂಡ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ವಿಷಕಾರಿ ದತ್ತೂರಿ ಹಣ್ಣು ಅಥವಾ ಬೀಜ ಪೂರೈಕೆ ಈ ವಿಚಾರದ ಬಗ್ಗೆ ಮೊದಲು ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ವರದಿಯ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದೆ. ಇದರ ಜೊತೆಗೆ ಸರಬರಾಜುದಾರರ ನೋಂದಣಿ, ಪರವಾನಗಿ ಅಮಾನತ್ತು, ಡೆಲಿವರಿ ಆಪ್ಗಳಿಗೆ ಸರ್ಕಾರದಿಂದ ನೋಟಿಸ್ ಕೂಡ ಕೊಡುವಂತ ಕೆಲಸ ಆಗಿದೆ. ಇದರ ಮಧ್ಯೆ ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ಈ ಎಲ್ಲ ಕಂಪನಿಗಳ ವಿರುದ್ಧ ಕ್ರಮ ತಗೊಳ್ಳುವಂತಹ ಕೆಲಸ ಆಗಿದೆ. ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಈಗ ಈ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಳಗಡೆ ಏನ್ ನಡೀತಾ ಇತ್ತು, ಕೊಳೆತ ಆಹಾರ, ಮಾಂಸ ಇತ್ಯಾದಿ ಎಲ್ಲವೂ ಕೂಡ ಆಚೆ ಬಂದಾಯಿತು. ಈಗ ಈ ರೀತಿಯ ಒಂದು ಬೆಳವಣಿಗೆ.